ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ ಕಡೆಯ ಕಂತು ಇಂದು ಪ್ರಸಾರವಾಗುತ್ತಿದೆ. ಈ ಸಂದರ್ಭದಲ್ಲಿ ಈ ಮಹತ್ವದ ಸರಣಿಯ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀ ಜಿ.ಕೆ. ರವೀಂದ್ರ ಕುಮಾರ್. ಇದು ಭದ್ರಾವತಿ ಆಕಾಶವಾಣಿಯ ಒಂದು ಸಾರ್ಥಕ ಗಳಿಗೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಸಂಪೂರ್ಣ ವಾಚನ ಹಾಗೂ ವ್ಯಾಖ್ಯಾನ ಪ್ರಸಾರದ ಕನಸು ಈ ಮೂಲಕ ನನಸಾಗಿದೆ. ಉಪಮಾಲೋಲ ಖ್ಯಾತಿಯ ಲಕ್ಷ್ಮೀಶನ ಕಾವ್ಯ ಗಮಕ ಗಾಯಕರು ಹಾಗೂ ವಿದ್ವಾಂಸರ ಧ್ವನಿಯಲ್ಲಿ ಸಾಂದ್ರಗೊಂಡು ನಮ್ಮ ಧ್ವನಿಮುದ್ರಣ ಭಂಡಾರವನ್ನು ಶ್ರೀಮಂತಗೊಳಿಸಿದೆ. ಮುಂದಿನ ತಲೆಮಾರುಗಳಿಗೆ ಇದು ಒಂದು ಅಮೂಲ್ಯ ಆಕರವಾಗಿದೆ. ಕಥಾ ಸರಿತ್ಸಾಗರವೆಂದೇ ಹೆಸರಾದ ಈ ಕಾವ್ಯದ ಕಥಾಗುಚ್ಛಗಳನ್ನು ಹಿಂದೆಂದೋ ಬಾಲ್ಯದಲ್ಲಿ ಕೇಳಿದ್ದವರು ಈಗ ಮತ್ತೆ ವಿವರವಾಗಿ ರಸಭರಿತವಾಗಿ ಕೇಳಿ ಆನಂದಪಟ್ಟಿರುವ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಲಕ್ಷ್ಮೀಶನ ಪಾಂಡಿತ್ಯಪೂರ್ಣ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ಹಾಡುವುದು ಮತ್ತು ಹಾಡಿಸುವುದು ಕಷ್ಟಸಾಧ್ಯ ಎಂಬ ವ್ಯಾಪಕ ಭಾವನೆಯ ನಡುವೆ ಅಗಳಂಕ ಚರಿತನಂತೆ ಕವಿ ಈ ಮೂಲಕ ಚಿರಸ್ಥಾಯಿಯಾಗಿದ್ದಾನೆ. ಲಕ್ಷ್ಮೀಶನ ಕಥನ ಕಲೆ, ವರ್ಣನಾತ್ಮಕ ಚಾತುರ್ಯ, ರಸಿಕತೆ, ಪ್ರತಿಭಾ ಸಾಮರ್ಥ್ಯ, ರಸಾರ್ದ್ರ ಸಂಗತಿ, ನಾದಗುಣ, ದರ್ಶನ ಕೌಶಲ, ತಾತ್ವಿಕ ಸಿದ್ಧಿಗಳತ್ತ ಮತ್ತೊಮ್ಮೆ ಗಮನ ಹರಿಸುವಂತಾಗಿದೆ. ಹಳಗನ್ನಡದ ಒಲವನ್ನು ಇದು ಹೆಚ್ಚಿಸಿದೆ. 133 ದಿನಗಳ ಕಾಲ ಪ್ರತಿದಿನ ಅರ್ಧ ಗಂಟೆಯಂತೆ ಮೂಡಿಬಂದ ಈ ಮಾಲಿಕೆ ಇಂತಹ ಹಲವು ಸಾಧ್ಯತೆಗಳಿಗೆ ಮುನ್ನುಡಿ ಬರೆದಿದೆ. ಈ ಕಾವ್ಯವನ್ನು ನಾಡಿನ 12 ಜನ ಖ್ಯಾತ ಗಮಕಿಗಳು ಸಂಪೂರ್ಣವಾಗಿ ವಾಚನ ಮಾಡಿದ್ದು, ಅಷ್ಟೇ ಸಂಖ್ಯೆಯ ವ್ಯಾಖ್ಯಾನಕಾರರು ತಮ್ಮ ಅರ್ಥ ವಿವರಣೆಯಿಂದ ಅದರ ಸೊಬಗನ್ನು ಹೆಚ್ಚಿಸಿದ್ದಾರೆ. ಹಿರಿಯ ಗಮಕಿಗಳಾದ ಎಚ್.ಆರ್. ಕೇಶವಮೂರ್ತಿ, ಎಚ್.ಎಲ್. ಶ್ರೀಕಂಠ, ಎಂ.ಎಸ್. ಅನಂತನಾರಾಯಣ, ಎಚ್.ಎಲ್. ವಾಗೀಶ್ವರಿ, ಎಚ್.ಎಲ್. ರತ್ನ, ಶಾರದಾ ಎನ್. ಮಂಜುನಾಥ್, ಬಿ.ಕೆ. ಜಲಜ, ಉಮಾ ನಾಯ್ಕ್, ಡಾಕ್ಟರ್ ಎಂ.ಎಸ್. ಸನತ್ಕುಮಾರ್, ಪದ್ಮಜಾ ಶೇಷಗಿರಿರಾವ್, ಬಿ.ಸಿ. ವಿಶಾಖ, ಎಚ್.ಸಿ. ಶಶಿಕಲಾ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಮಾರ್ಕಂಡಯ್ಯ ಅವಧಾನಿ, ಕೇಶವ ಅವಧಾನಿ, ಡಾಕ್ಟರ್ ರಾಜಾರಾಮಮೂರ್ತಿ, ಎಚ್.ಆರ್. ವಾಸುದೇವ, ಎಚ್.ಎಸ್. ಗೋಪಾಲ್, ಕೆ.ವಿ. ಚಂದ್ರಮೌಳಿ, ಶಾಂತಾ ಗೋಪಾಲ್, ರಾಮಸುಬ್ರಾಯ ಶೇಠ್, ಡಾಕ್ಟರ್ ಮಹಾಬಲೇಶ್, ಬೆಳವಾಡಿ ಮಂಜುನಾಥ್, ಎಂ.ಎಸ್. ವಿನಾಯಕ ಹಾಗೂ ಎಚ್.ಆರ್. ಶ್ರೀಧರ್ ಈ ಮಹತ್ವದ ಧ್ವನಿ ದಾಖಲಾತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲರನ್ನೂ ಇಲ್ಲಿ ಆತ್ಮೀಯವಾಗಿ ಅಭಿನಂದಿಸುವೆ. ಆಕಾಶವಾಣಿ ಒಂದು ಶ್ರವ್ಯ ವಿಶ್ವವಿದ್ಯಾಲಯದ ಹಾಗೆ. ಎಳೆಯರಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ, ಅನಕ್ಷರಸ್ಥರಿಂದ ವಿದ್ವತ್ ಲೋಕದವರೆಗೆ ಎಲ್ಲರ ಜೊತೆಗೆ ಬೆಳೆಯುತ್ತಿದೆ, ಬೆಳೆಸುತ್ತಿದೆ. ಇದೊಂದು ಪ್ರತಿಭಾ ಪಯಣ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗಿನ ಆಹ್ಲಾದಮಯ ವಿಕಾಸ. ನಾಡಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ವಿಚಾರ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳ ಪಾರಂಪರಿಕ ಜ್ಞಾನವನ್ನು ಸಂರಕ್ಷಿಸಿ ಇಡುವ ಮಹತ್ತರ ಆಶಯಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮ ಮಾಲಿಕೆ ರೂಪುಗೊಂಡಿದೆ. ಹೊಸ ಕಾಲದ ಆಕರ್ಷಣೆಗಳ ನಡುವೆ ಕೊಂಚ ವಿಚಲಿತಗೊಂಡಂತೆ ಕಾಣುವ ಗಮಕ ಕಲೆಯ ಪುನಶ್ಚೇತನಕ್ಕೆ ಇದರಿಂದ ಸ್ವಲ್ಪವಾದರೂ ಸಹಾಯವಾದೀತು ಎಂಬುದು ನಮ್ಮ ನಮ್ರ ನಂಬಿಕೆ. ಹಳೆಯ ಕವಿ ಕಾವ್ಯ ವಿಚಾರಗಳು ಸಮಕಾಲೀನಗೊಳ್ಳುವ ಈ ಪ್ರಯತ್ನಕ್ಕೆ ಕೇಳುಗರಿಂದ ಬಂದ ಸ್ಪಂದನೆ ದೊಡ್ಡದು. ಎಲ್ಲರಿಗೂ ಕೃತಜ್ಞತೆಗಳು. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 34ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಸಿ. ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ಶ್ರೀಧರ್. ಯುಧಿಷ್ಠಿರ ದ್ರೌಪದಿಯರನ್ನ ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಋತುಜರಿಗೂ ಕೂಡ ಎಲ್ಲ ಕೊಡುಗೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಧರ್ಮರಾಜ. ಇಂತಗಿಳ ಋತ್ವಿಕ್ಕುಗಳ್ಗಿತ್ತು ಮನ್ನಿಸಿದನು ಅಂತಾಧರಿಸಿದನು
ದುಳಿದ ಮುನಿನಿಕರ ಕಿಚ್ಚಾದಾನಮಂ ಕೊಟ್ಟನುಚಿತದಿಂದ ತಿಂತಿಣಿಸಿ ನೆರೆದಿಯ ಸಮಸ್ತ ಭೂ ನಿರ್ಜರರ ಸಂತತಿಗಳಂ ತಣಿಸಿದಂ ಮಹಾದನದಿಂದ ಅಂತರದೊಳ್ಳರಸನು ಉಪಚರಿಸಿದಂ ಚಂದ್ರಹಾಸಾದಿ ಪೃಥ್ವೀಶ್ವರರನು. ಹೀಗೆ ಎಲ್ಲ ದ್ವಾರಪಾಲಕರನ್ನು ಕೂಡ ಆಧರಿಸಿಬಿಟ್ಟು ಉಳಿದ ಎಲ್ಲ ಋಷಿಮುನಿಗಳಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದಾನಂತೆ ದಾನವಾಗಿ. ಜೊತೆಗೆ ಚಂದ್ರಹಾಸನೆ ಮೊದಲಾದ ರಾಜ ಮಹಾರಾಜರು ಅವರನ್ನು ಕೂಡ ಚೆನ್ನಾಗಿ ಉಪಚರಿಸಿದ್ದಾನೆ ಧರ್ಮರಾಜ. ಗೋಟಕ ಸಹಸ್ರಮಂ ಶತ ಗಜಂಗಳಂ ಕೋಟಿ ಪರಿಮಿತ ಸುವರ್ಣಂಗಳಂ ಮಣಿಮಯ ಕಿರೀಟಾದಿ ಭೂಷಣಾವಳಿಗಳಂ ಕೊಟ್ಟಖಿಳ ಭೂಪಾಲರಂ ಮನ್ನಿಸಿ ಪಾಟಿಮಿಗೆ ರುಕ್ಮಿಣೀ ದೇವಿ ಮೊದಲಾಗಿಯ ವಧೂಡಿಯರ ವರ್ಗಮಂ ನೃಪತಿ ಸತ್ಕರಿಸಿದಂ ಮೀಟನಿಪ ವಿವಿಧ ರತ್ನಾಭರಣ ರಾಜಿಗಳ ನಿತ್ತನು ಅಲಂಕಾರದಿಂದ ಬಂದಿರತಕ್ಕಂತಹ ಒಬ್ಬೊಬ್ಬ ರಾಜ ಮಹಾರಾಜನಿಗೂ ಕೂಡ ಸಹಸ್ರ ಕುದುರೆಗಳು, 100 ಆನೆ, ಕೋಟಿ ಹೊನ್ನು, ಮಣಿಮಯವಾದಂತಹ ಕಿರೀಟ ಇದೆ, ಇವುಗಳನ್ನು ಕೊಟ್ಟುಬಿಟ್ಟು ಅವರನ್ನು ಸತ್ಕರಿಸಿದ್ದಾನೆ. ಅವರಿಗೆ ಆಭರಣಗಳನ್ನು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಜೊತೆಗೆ ರುಕ್ಮಿಣೀ ದೇವಿ ಮೊದಲಾದ ಎಲ್ಲ ಸಮಸ್ತ ಸ್ತ್ರೀಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಾಭರಣ ಪಟ್ಟೆ ಪೀತಾಂಬರಗಳನ್ನು ಕೊಟ್ಟು ಸತ್ಕರಿಸಿದ್ದಾನೆ ಧರ್ಮರಾಜ. ನಯದೊಳರಸಂ ಬಳಿಕ ಭೂಪಾಲ ಮುನಿವರ ನಿಜಯದಿಂದ ಸಕಲ ಜನಜಾಲದಿಂದ ಎಸೆವ ಮಣಿಮಯ ಸಭಾ ಮಧ್ಯದೊಳ್ ದಿವ್ಯ ಸಿಂಹಾಸನದ ಮೇಲೆ ಮುರಹರನ ನಿರಿಸಿ ಪ್ರಿಯದಿಂದ ಅಲಂಕಾರ ಪೂಜೆಗಳು ಉಪಚರಿಸಿ ಹಯಮೇಧ ಫಲವನ್ ಅಚ್ಯುತನ ಕರದೊಳಿಯಲ್ಕೆ ಜಯ ಜಯ ಎಂದುದು ಲೋಕವು ಅಲರ ಮಳೆ ಕರೆದು ಮೊಳಗಿದವು ಸುರದುಂದುಬಿಗಳು ಅಲರ ಮಳೆ ಕರೆದು ಮೊಳಗಿದು. ಮತ್ತೆ ಧರ್ಮರಾಜ ಎಲ್ಲ ಮುನಿಗಳು, ಎಲ್ಲ ರಾಜರು, ಸಮಸ್ತ ಜನರು ಸೇರಿರ್ತಕ್ಕಂತಹ ಆಸ್ಥಾನದ ಮಧ್ಯದಲ್ಲಿ ಒಂದು ಒಳ್ಳೆಯ ಸಿಂಹಾಸನವನ್ನು ಇಟ್ಟುಬಿಟ್ಟು ಅದರ ಮೇಲೆ ಕೃಷ್ಣನನ್ನು ಕುಳಿಸಿದ್ದಾನೆ. ಅಶ್ವಮೇಧಯಾಗದ ಫಲ ಏನಿದೆ, ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದಾನೆ. ದೇವ ದುಂದುಭಿ ಮೊಳಗ್ತಾ ಇದೆ, ಪುಷ್ಪವೃಷ್ಟಿ ಆಗ್ತಾ ಇದೆ, ಅರಳ ಮಳೆ ಸುರಿಸ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಜಯಕಾರವನ್ನು ಮಾಡ್ತಾ ಇದ್ದಾರೆ. ಬಳಸಿದ ಮಹೀಪಾಲರೋ ಒಡ ಹುಟ್ಟಿದಲ್ ಬಂದು ಬಳಗಂಗಖಿಳ ಮುನಿ ಮುಖ್ಯ ರೂಪಚಿರತರಾಗೆ ನಳಿನ ಭಗನ ಕರದೊಳಧ್ವರದ ಸುಕೃತಮಂ ಕೊಟ್ಟು ತನ್ನ ಮಲಮಖಗೆ ಕಳಸಮಿಡೆ ಮೂಜಗಮ್ಮಿಗೆ ತಣಿದು ಕೊಂಡಾಡಿ ಉಳಿದ ಯೂಪಂಗಳ್ ಕೊಟ್ಟಿದ್ದ ಪಶುಗಳಂ ಕಳೆದೆಲ್ಲಮಂ ಬಿಡಿಸಿ ತೊಳಗಿ ಬೆಳಗಿದಂ ಇಂದ್ರ ತೇಜದಿಂ ಮನುಜೇಂದ್ರನೂ. ಎಲ್ಲರೂ ಕೂಡ ರಾಜ ಮಹಾರಾಜರು, ಒಡ ಹುಟ್ಟಿದವರು, ಬಂಧು ಬಳಗದವರು ಎಲ್ಲರನ್ನೂ ಉಪಚರಿಸಿದ್ದಾನೆ ಈ ಧರ್ಮರಾಜ. ಕೊನೆಯಲ್ಲಿ ಕೃಷ್ಣನ ಕೈಯಲ್ಲಿ ಯಜ್ಞದ ಪುಣ್ಯವನ್ನು ಕೊಟ್ಟು ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ ಈ ಯಜ್ಞ ಕರ್ಮಕ್ಕೆ ಅಂತ ಹೇಳಿ ಎಲ್ಲ ಲೋಕದಲ್ಲೂ ಕೂಡ ಹೊಗಳ್ತಾ ಇದ್ದಾರಂತೆ. ಚಕ್ರವರ್ತಿಯಾಗಿರ್ತಕ್ಕಂತಹ ಧರ್ಮರಾಜ ಇಂದ್ರನಂತೆ ಹೊಳಿತಾ ಇದ್ದಾನೆ. ಇಂದ್ರನ ತೇಜಸ್ಸು ಬಂದ್ಬಿಟ್ಟಿದೆ. ವಾಜಿಮೇಧಕ್ರತು ಸಮಾಪ್ತಮಾದುದು ಬಳಿಕ ರಾಜ ಮುನಿವರ್ಗಮಂ ಪ್ರಾರ್ಥಿಸಿ ವೃಕೋದರಂ ರಾಜಿಸುವ ಕನಕಮಯ ಮಂಟಪದೊಳ್
ಅರುಣ ಕಂಬಳದ ಪಸೆಗಳ ಮಿಸುನಿಯ ಭಾಜನದ ಕೆಲಬಲದ ರತ್ನದೀಪದ ಪೊನ್ನ ಹೂಜಿಗಳ ಪನ್ನೀರ ಪಿರಿವಿಡಿಯೊಳ್ ಎಡೆಯಾಗೆ ಭೋಜನಕ್ಕೆ ಬೇಕಾದ ಭಕ್ಷ್ಯ ಭೋಜ್ಯಾದಿಗಳನ್ನು ಒದಗಿಸಿದನು ಆದರದೊಳು. ಅಶ್ವಮೇಧದ ಯಾಗ ಸಮಾಪ್ತಿಯಾಗ್ತಾ ಇದೆ. ಬಳಿಕ ಭೀಮ ಬಂಗಾರದ ಮಂಟಪದಲ್ಲಿ ಎಲ್ಲರೂ ಕೂಡ ಕುಳಿತು ಭೋಜನವನ್ನು ಮಾಡೋದಕ್ಕೋಸ್ಕರ ಕಂಬಳಾಸನಗಳನ್ನು ಹಾಕಿಸಿದ್ದಾನೆ. ರತ್ನ ಖಚಿತವಾಗಿರ್ತಕ್ಕಂತಹ ದೀಪಗಳನ್ನು ಹಚ್ಚಿ ಇಟ್ಟಿದ್ದಾರಂತೆ. ಬಂಗಾರದ ಹೂಜಿಗಳಲ್ಲಿ ಪನ್ನೀರನ್ನು ತುಂಬಿಸಿ ಬೇಕಾಗಿರ್ತಕ್ಕಂತಹ ಪೇಯಗಳನ್ನು ತಂದು ಇಟ್ಟಿದ್ದಾರೆ. ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ. ಪ್ರೀತಿಯಿಂದ ಅದನ್ನು ಭೀಮಸೇನ ಒದಗಿಸ್ತಾ ಇದ್ದಾನೆ. ನಾನಾ ವಿಧದ ರಸದೊಳ್ಳೆ ಸೆವ ಪರಿಕರದನ್ನ ಬಾನಾದಿ ಭಕ್ಷ್ಯ ಭೋಜ್ಯಾವಳಿಗಳಿಂದ ಪವಮಾನಾತ್ಮಜಂ ಮಹೀಸುರತದಿಯನಾಧರಿಸಿ ಭೋಜನಾಂತರದೊಳು ಭೂನುತ ಸುಗಂಧ ಕರ್ದಮದಿಂದ ವಿವಿಧ ಪ್ರಸೂನಾವಳಿಗಳಿಂದ ಪೀಠಿಕಾ ವಿಭವದಿಂದ ಅತಿಶಯದಿಂದ ಸತ್ಕರಿಸಿ ತಣಿಪಿದವು ಪ್ರತಿದಿನ ಪ್ರೀತಿಯಿಂದ. ನಾನಾ ವಿಧವಾಗಿರ್ತಕ್ಕಂತಹ ರಸಗಳು, ಮೇಲೋಗರಗಳು, ಅನ್ನ, ಭಕ್ಷ್ಯ, ಭೋಜ್ಯ ಎಲ್ಲವನ್ನೂ ಕೂಡ ಬಡಿಸ್ತಾ ಇದ್ದಾರಂತೆ. ಭೀಮಸೇನ ಅವರೆಲ್ಲರನ್ನೂ ಕೂಡ ತೃಪ್ತಿಪಡಿಸಿದ್ದಾನೆ. ಭೋಜನ ಆದ ಮೇಲೆ ಗಂಧ, ಅನುಲೇಪನ, ಹೂವು, ಹಣ್ಣು, ತಾಂಬೂಲ ಯಜ್ಞ ನಡೆದಷ್ಟು ದಿವನೂ ಕೂಡ ಅನೇಕ ದಾನ ಧರ್ಮಾದಿಗಳನ್ನು ಮಾಡಿ ಸತ್ಕಾರವನ್ನು ಮಾಡಿಸ್ತಾ ಇದ್ದಾನೆ ಭೀಮಸೇನ. ಬಹಳ ಸಮ್ಮಾನಮಂ ತಳೆದ ಕಿಳಭೂಸುರ ನಿಹಮೈದೆ ಕೊಂಡಾಡಿ ಅಂಬುಜದಳಾಂಬಕನ ಮಹಿಮೆಯೋ ಧರ್ಮಜನ ಚರಿತಮೋ ಭೀಮನ ವಿಶೇಷ ಗುಣಮೋ ಪಾರ್ಥನ ವಿಹಿತ ವಿಭವಂಗಳಂ ನಕುಲನ ವಿವೇಗಮಂ ಸಹದೇವನುಚಿತಮಂ ದೌಮ್ಯನ ವಿಚಾರಮಂ ಮಹ್ಯಮನ್ಯಯರ ಸನ್ಮೈತ್ರಿಯಂ ಮುನಿವರಾಧಿಕ್ಯಮಂ ತತ್ಕೃತುವನು ಧರ್ಮರಾಜನ ನಡೆ ನುಡಿಯನ್ನು, ಅವನ ಸ್ವಭಾವವನ್ನು ಹೊಗಳ್ತಾ ಇದ್ದಾರೆ. ಸತ್ಕಾರವನ್ನು ಮಾಡ್ತಕ್ಕಂತಹ ಭೀಮನ ಗುಣವನ್ನು ಕೂಡ, ಅರ್ಜುನನ ಹಿರಿಮೆ, ನಕುಲನ ವಿವೇಕ, ಸಹದೇವನ ಔಚಿತ್ಯ ಪ್ರಜ್ಞೆ, ಧೌಮ್ಯನ ವಿವೇಕ ವಿಚಾರ, ಮತ್ತು ಈ ರಾಜರುಗಳು ಅವರ ಸ್ನೇಹ, ಆ ಮುನಿಗಳ ಆ ಒಂದು ಕೀರ್ತಿ ಹೆಚ್ಚಳ, ಅದನ್ನು ಕೂಡ ಹೊಗಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನಡೆಯಿತು ಈ ಅಶ್ವಮೇಧ ಯಾಗ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಭಗದಾಲ್ಭ್ಯ ಮೊದಲಾದ ಋಷಿಗಳಂ ಕೃಷ್ಣಾದಿ ಸಕಲ ಭೂಪಾಲರಂ ಓಡಿಕೊಂಡ ಮನೀಷ ಮಕುಟನದ್ವರ ಸಭಾಸಾನದೊಳ್ ನಾನಾ ಸುಕಥೆಗಳಂ ಕೇಳುತ್ತಿದ್ದು ವಿಕಸಿತ ಹೃದಯನಾಗಿ ಮುದದಿಂದ ಭೂದೇವನಿಕರ ಕುಳಿದ ಅರ್ಥಗಳೆಲ್ಲವೂ ಚಲ್ಲಿ ಸಮಧಿಕ ವೈಭವಂಗಳಿಂ ನಗರ ಪ್ರವೇಶಮಂ ಮಾಡಿದಂ ಸಂಭ್ರಮದೊಳು. ಈ ಧರ್ಮರಾಜನಿಗೆ ಭಗದಾಲಭ್ಯರು, ಋಷಿಗಳು ಎಲ್ಲರೂ ಕೂಡ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಕಥೆಯನ್ನೇ ಹೇಳ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಧರ್ಮರಾಜ ಅವನ ಹೃದಯ ಸಂತೋಷಗೊಂಡು ಉಲ್ಲಸಿತವಾಯಿತು. ಆ ಸಮಯದಲ್ಲಿ ತನ್ನಲ್ಲಿ ಉಳಿದಂತಹ ಎಲ್ಲ ಹಣವನ್ನು ಕೂಡ ದಾನ ಮಾಡಿ ಮಹಾವೈಭವದಿಂದ ಹಸ್ತಿನಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಧರ್ಮರಾಜ. ಪೃಷ್ಠಭೋಜನದಿಂದ ಭೂರಿ ದಕ್ಷಿಣೆಗಳಿಂದ ಇಷ್ಟದಾನದೊಳಾದ ವಸ್ತು ಸಂದೋಹದಿಂದ
ಬಡೆದ ಅಖಿಲ ಭೂಸುರದತಿ ನರೇಂದ್ರನಂ ಪರಸಿ ಬೀಳ್ಕೊಂಡ ಬಳಿಕ ದೃಷ್ಟಿಗಾಶ್ಚರ್ಯಮಾಗಿಯ ಯಜ್ಞಮಂ ಪೊಗಳುತ್ತ ಅಷ್ಟದಿಗ್ವಲಯದಾಶ್ರಮ ಜನಪದಂಗಳ್ಗೆ ಹೃಷ್ಟತೆಯೊಳೈದಿದುದು ತನಗೆ ಪೊತ್ತ ಬಹುಧನದ ಭಾರಂಗಳಿಂದ ಯಜ್ಞವನ್ನು ನೋಡಿ ಹೋಗ್ತಾ ಇರತಕ್ಕಂತಹ ಬ್ರಾಹ್ಮಣರು ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ತುಕೊಂಡಿದ್ದಾರಂತೆ. ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ, ತಮ್ಮ ಹೆಂಡತಿ ಮಕ್ಕಳ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ. ಎಲ್ಲರೂ ಕೂಡ ಮೂಟೆಗಟ್ಟಲೆ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ. ಧರ್ಮರಾಜನನ್ನು ಆಶೀರ್ವದಿಸ್ಬಿಟ್ಟು 8 ದಿಕ್ಕುಗಳಿಗೂ ಹೋಗ್ತಾ ಇದ್ದಾರಂತೆ. ರೋಮಶ ವಸಿಷ್ಠ ಬಕದಾಭ್ಯ ವೇದವ್ಯಾಸ ವಾಮದೇವಾದಿ ಮುನಿ ಮುಖ್ಯರು ಅವನೀಜನಂ ಪ್ರೇಮದಿಂ ಪರಸಿ ಮಾನಿತರಾಗಿ ಬೀಳ್ಕೊಂಡು ತರಳ್ದುದಾಶ್ರಮಕ್ಕೆ ಬಳಿಕ ಭೂಮಿಪತಿಗಳೆಲ್ಲರೂ ಸಕಲ ಯಾದವಸ್ತೋಮ ಸಹಿತಂಬುಜ ದಳಾಕ್ಷಣಂ ಸತ್ಕರಿಸಿ ಭೀಮಪಾರ್ಥರನೊಡನೊಡನೆ ಕಳುಹಿದಂ ರೂಪನವರವರ ನಗರಿಗೆ. ಯಾಗ ಮುಗಿದಿದೆ. ರೋಮಶ ವಸಿಷ್ಠ ಭಗದಾಲ್ಭ್ಯ ವೇದವ್ಯಾಸ ವಾಮದೇವ ಎಲ್ಲ ಋಷಿಗಳು ಕೂಡ ಧರ್ಮರಾಜನನ್ನು ಹೊಗಳ್ತಾ ಇದ್ದಾರೆ, ಅವನನ್ನು ಹರಸ್ತಾ ಇದ್ದಾರೆ. ಅವರಿಂದ ಬೀಳ್ಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದ್ದಾರೆ. ಕೃಷ್ಣ ಅವನ ಜೊತೆಯಲ್ಲಿ ಬಂದಂತಹ ಸಮಸ್ತ ಯಾದವರು ಎಲ್ಲರನ್ನೂ ಕೂಡ ಧರ್ಮರಾಜ ಸತ್ಕರಿಸಿಬಿಟ್ಟು ಭೀಮಾರ್ಜುನರನ್ನು ಜೊತೆಗೆ ಕಳಿಸ್ಬಿಟ್ಟು ಕೃಷ್ಣ ಮತ್ತು ಯಾದವರು ಎಲ್ಲರೂ ಕೂಡ ಅವರವರ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾರೆ. ಸಂಭಾವಿಸಿದ ನದ್ವರಗಳೆಲ್ಲರಂ ಬಳಿಕ ಸಂಭೋಗ ಮಜ್ಜನ ಗಂಗಾ ಪ್ರಮೀಲೆಯ ಕೂಡೆ ಸಂಭವಿಸುವಂತೆ ನೇಮಿಸಿದ ನಿವನಗರದೊಳ್ಕುಂತಿ ಸಹಿತ ಅನುಜರೊಡನೆ 90 ವರುಷ ಪರ್ಯಂತರದೊಳು 5 ಸುಖದಿಂ ಭೂವಲಯದ ಸಾಮ್ರಾಜ್ಯಮಂ ಮಾಡುತ್ತಿದ್ದಂ ಭಾರತಾಗ್ರಣಿ ಯುಧಿಷ್ಠಿರಂ ದೇವಪುರ ಲಕ್ಷ್ಮೀಶನಾಜ್ಞೆಯಿಂದ ಎಲ್ಲರನ್ನೂ ಕೂಡ ಸನ್ಮಾನಿಸ್ಬಿಟ್ಟು ಅವರವರ ಮನೆಗಳಿಗೆ ಆಶ್ರಮಗಳಿಗೆ ಕಳಿಸಿಕೊಟ್ಟಿದ್ದಾನೆ. ನಂತರದಲ್ಲಿ ಪ್ರಮಿಳೆಯ ಜೊತೆ ಅರ್ಜುನನ ವಿವಾಹ ಸಾಂಗವಾಗಿ ನಡೆದಿದೆ. ಪ್ರಮಿಳಾ ರಾಜ್ಯಕ್ಕೆ ಅರ್ಜುನನ ಅಶ್ವ ಪ್ರವೇಶ ಮಾಡಿದಾಗ ನಿನಗೆ ಮದುವೆಯನ್ನು ಮಾಡಿಸ್ತೇನೆ ಅರ್ಜುನನೊಡನೆ ಅಂತ ಹೇಳಿ ಕೃಷ್ಣ ಕರೆದುಕೊಂಡು ಬಂದಿದ್ದಾನೆ. ಅದೇ ರೀತಿಯಾಗಿ ಪ್ರಮಿಳೆಯ ಮದುವೆ ಅರ್ಜುನನೊಡನೆ ನಡೆದಿದೆ. ಎಲ್ಲರೂ ಕೂಡ ಸಂತೋಷಗೊಂಡಿದ್ದಾರೆ. 90 ವರ್ಷ ಕಾಲ ತುಂಬ ವೈಭವವಾಗಿ ಸಾಮ್ರಾಜ್ಯವನ್ನು ಮಾಡಿದ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಚತುರ್ದಶ ಭುವನದೊಳ್ ಪಾಂಡವ ಸ್ಥಾಪನಾಚಾರ್ಯನೆನಿಸಿ ಕೊಂಬುದೆ ಪೆರ್ಮೆ ಎಂದು ಮನುಜೋಚಿಸಿದ ಲೀಲೆಯಂ ತಳೆದ ಯಾದವ ಸಾರ್ವಭೌಮಂ ನಿಜಾನತರ್ಗೆ ಭೂಚಕ್ರದೊಳ್ ಸರಿಸುವ ಕೀರ್ತಿಲತೆ ಮೂಡಲು ಆ ಚಂದ್ರಮಾಗಿರ್ಪ ತೆರದಿಂದ ಕವಿಮತಿಗೆ ಗೋಚರಿಸೆ ಕೃತಿಗೆ ನಾಯಕನಾದನು ಅಮರಪುರದೊಡೆಯ ಲಕ್ಷ್ಮೀಕಾಂತನು. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನಿಸಿಕೊಳ್ಳೋದು ಇದು ನನ್ನ ಹಿರಿಮೆ ಅಂತ ಹೇಳಿ ಅವನು ಅಂದ್ಕೊಂಡಿದ್ದಾನೆ. ಮನುಷ್ಯನಾಗಿ ಹುಟ್ಟಿ ಉಚಿತವಾದಂತಹ ಲೀಲೆಗಳನ್ನು ಮೆರೆದು ತನಗೆ ನಮಸ್ಕರಿಸಿದಂತಹ ಭಕ್ತರಿಗೆ ಭೂಲೋಕದಲ್ಲಿ ಹಬ್ಬಿದ ಕೀರ್ತಿ ಆಚಂದ್ರಾರ್ಕವಾಗಿ ಇರುತ್ತೆ ಅಂತ ಹೇಳಿ ಅಂತಹ ಆಶೀರ್ವಾದವನ್ನು, ಅಂತಹ ಫಲವನ್ನು, ಅಂತಹ ವರವನ್ನು ಕೊಡತಕ್ಕಂತಹ ಶಕ್ತಿ ಆ ದೇವಪುರದ ಲಕ್ಷ್ಮೀಶನಲ್ಲದೆ ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ಆದ್ದರಿಂದ ಅವನೇ ನನ್ನ ಈ ಕಾವ್ಯದ ನಾಯಕ ಅಂತ ಹೇಳಿ ನಾನು ಅಂದ್ಕೊಂಡೆ ಅಂತೇಳಿ ಕವಿ ಹೇಳ್ತಾ ಇದ್ದಾನೆ. ಈ ಬರಿಯೊಳ್ ಅಶ್ವಮೇಧಿಕದ ವೃತ್ತಾಂತವಂ
ತಾಪಸೋತ್ತಮನಾದ ಜೈಮುನಿ ಮುನೀಶ್ವರವು ಭೂಪಾಲ ತಿಲಕ ಜನಮೇ ಜಯಂಗೊರೆದ ಸಂಗತಿಗಳ ಸಕಲ ಜನಗೆ ವ್ಯಾಪಿಸಿದ ಸುಪ್ರೌಢಿ ಮೆರೆಯೇ ಕನ್ನಡದ ಭಾಷಾ ಪದ್ಧತಿಯೊಳ್ ಅಣ್ಣಮಾಂಕನ ಕುಮಾರ ಲಕ್ಷ್ಮೀಪತಿಯ ಮುಖದಿಂದ ರಚಿಸಿದ ಕೃತಿಯಾಗೆ ಸುರಪುರ ಶ್ರೀಕಾಂತನು. ಈ ರೀತಿಯಾಗಿ ಅಶ್ವಮೇಧ ಯಾಗದ ವೃತ್ತಾಂತವನ್ನು ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳಿದ್ದಾರೆ. ಕನ್ನಡ ಭಾಷೆಯಲ್ಲಿ ಅಣ್ಣಮಾಂಕನ ಮಗನಾಗಿರ್ತಕ್ಕಂತಹ ಲಕ್ಷ್ಮೀಶ ಇದನ್ನು ಬರೆದ. ಆದರೆ ಇದನ್ನು ಬರೆಯೋದಕ್ಕೆ ಕಾರಣ ದೇವನೂರಿನ ಲಕ್ಷ್ಮೀಕಾಂತ, ಆ ಭಗವಂತನೇ ಇದನ್ನು ರಚಿಸಿರ್ತಕ್ಕಂತಹ ಕಾವ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಶ್ವಮೇಧಿಕ ಪರ್ವದ ಅಮಲ ಸತ್ಕತೆ ಯೌವನಾಶ್ವಾದಿ ನೃಪರ ಚರಿತಂಗಳೇಳ್ದ ಮಾನವರ್ಗೆ ಐಶ್ವರ್ಯದಾರೋಗ್ಯದಾಯುಷ್ಯ ಅಭಿವೃದ್ಧಿ ಕಲಿನಾಶನವು ಧರೆಯೊಳು ಆಶ್ವೇತ ಕೀರ್ತಿ ಸುಧಲಾಭ ಶತ್ರುಕ್ಷಯಂ ಶಾಶ್ವತ ಸ್ವರ್ಗಭೋಗಂಗಳಾದಪು ಸರ್ವೇಶ್ವರನ ಭಕ್ತಿ ದೊರಕೊಂಡಪುದು ದೇವಪುರ ಲಕ್ಷ್ಮೀಶನಾಗ್ನೆಯಿಂದ. ದೇವಪುರದ ಲಕ್ಷ್ಮೀಕಾಂತ ಶ್ರೀಕೃಷ್ಣ ವಿಷ್ಣು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಅಶ್ವಮೇಧಿಕ ಪರ್ವದ ಈ ಕಥೆಯನ್ನು ಯವನಾಶ್ವ ಚಂದ್ರಹಾಸನವರೆಗೆ ಇರತಕ್ಕಂತಹ ಕಥೆ. ಈ ರಾಜರ ಕಥೆಯನ್ನು ಕೇಳಿದಂತಹವರಿಗೆ ಐಶ್ವರ್ಯ, ಆರೋಗ್ಯ, ಆಯುಷ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಕಲಿನಾಶವಾಗುತ್ತೆ, ಶ್ವೇತ ಕೀರ್ತಿ ಅದು ಉಂಟಾಗುತ್ತೆ, ಪುತ್ರ ಲಾಭ ಉಂಟಾಗುತ್ತೆ, ಶತ್ರು ಕ್ಷಯ ಉಂಟಾಗುತ್ತೆ, ಸ್ವರ್ಗ ಭೋಗ ಉಂಟಾಗುತ್ತೆ, ದೇವನೂರಿನ ಲಕ್ಷ್ಮೀಕಾಂತನಲ್ಲಿ ಭಕ್ತಿಯೂ ಉಂಟಾಗುತ್ತೆ ಅಂಥೇಳಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ಉಪವನ ತಟಾಕ ಪ್ರತಿಷ್ಠೆ ದೇವಾಲಯ ಪ್ರಭೆಗಳ ಸಕಲ ದಾನ ಧರ್ಮೋಪಕಾರ ವೇದ ಪುರಾಣ ಶಾಸ್ತ್ರ ಶ್ರವಣದ ಪುಣ್ಯಕ್ಷೇತ್ರವಾಸ ತೀರ್ಥ ಸ್ನಾನದ ಜಪ ಹೋಮ ಸೂರದ ಸಮಾಧಿ ಯೋಗ ಧ್ಯಾನ ತಪಸುಗಳ ಹರಿಹರಾರ್ಚನೆಯ ಸುಕೃತಂಗಳಾದವು ಜೈಮಿನಿ ಭಾರತಗಳು ಒಂದೊಂದು ವರ್ಣಮಂ ಪ್ರೀತಿಯಂ ಕೇಳ್ದವರ್ಗೆ. ಈ ಜೈಮಿನಿ ಭಾರತದಲ್ಲಿ ಅಶ್ವಮೇಧದ ಈ ಪರ್ವದ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಉದ್ಯಾನ, ಕೆರೆ, ಅರವಟಿಗೆ ಮೊದಲಾದಗಳನ್ನು ಏರ್ಪಡಿಸಿಬಿಟ್ಟು ಏನು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ರು ಜನ, ಅಷ್ಟೂ ಪುಣ್ಯಗಳು ಅವರಿಗೆ ಲಭಿಸುತ್ತೆ. ಎಲ್ಲ ದಾನ ಧರ್ಮ ಉಪಕಾರ ವೇದ ಪುರಾಣ ಶಾಸ್ತ್ರಗಳನ್ನು ಯಾರು ಓದಿ ಯಾರು ಅಂತಹ ಪುಣ್ಯವನ್ನು ಪಡಿತಾ ಇದ್ರು, ಪುಣ್ಯಕ್ಷೇತ್ರಗಳಿಂದ ಅದರ ವಾಸ, ಅಲ್ಲಿ ತೀರ್ಥ ಸ್ನಾನ, ಜಪ ಹೋಮ ಮಂತ್ರ ವ್ರತ ಯೋಗ ಧ್ಯಾನ ಸಮಾಧಿ ಏನೇನು ಮಾಡಿ ಪುಣ್ಯ ಲಾಭವನ್ನು ಪಡಿಬೇಕು ಅಂತ ಹೇಳಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ನೋ ಅದೆಲ್ಲವ ಪುಣ್ಯಗಳು ಕೂಡ ಈ ಅಶ್ವಮೇಧ ಯಾಗದ ಈ ಕಥೆಯಲ್ಲಿ ಒಂದು ಅಕ್ಷರವನ್ನು ತುಂಬ ಸಂತೋಷದಿಂದ ಪ್ರೀತಿಯಿಂದ ಯಾರು ಕೇಳ್ತಾರೆ ಅವರಿಗೆ ಅದು ದೊರಕುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತೊಳಗುವ ಸುವರ್ಣ ಭೂಷಣದಿಂದ ಸೇರಿಸಿದ ಲಲಿತ ಮುಕ್ತಾಭರಣದಿಂದ ಪರಿರಂಜಿಸುವ ಫಲವಲಂಕಾರಗಳಿಂದ ವಿಡಿದ ಚಲ್ವಿರ ದೇವಪುರದ ಲಕ್ಷ್ಮೀಕಾಂತದ ವಿಲಸಿತ ಕೃತಿಲಲನೆ ಮೃದುಪದ ವಿಲಾಸದಿ ಸಲೆ ಸೊಗಸಲ್ ಅಡಿಗಡಿಗೆ ನಡೆಯಲ್ಕೆ ಚಿತ್ತಂಗಳೊಲಿದು ಎರಗದಿದ್ದು ಪುವೆ ಧರೆಯೊಳಗೆ ರಸಿಕರಾಗಿದ್ದ ಭಾವಗ ನಿಖರದ. ಈ ಒಂದು ಏನು ಕೃತಿ ಇದೆ
ಅದು ಹೇಗಿದೆ ಅಂತ ಹೇಳಿದರೆ, ಲಲನೆಯ ಮೃದು ಪದಗಳ ವಯ್ಯಾರದಿಂದ ನಡೆಯುತ್ತಿದ್ದರೆ, ವಯ್ಯಾರವನ್ನು ಮಾಡಿಕೊಂಡು ನಡೀತಾ ಇರತಕ್ಕಂತಹ ಲಲನೆಯ ಆ ಸ್ತ್ರೀ ಯಾವ ರೀತಿ ಶೋಭಿಸ್ತಾಳೋ ಅದೇ ರೀತಿಯಾಗಿ ರಸಿಕ ಹೃದಯರ ಚಿತ್ತಗಳು ಇದಕ್ಕೆ ಒಲಿದು ಬರುತ್ತೆ ಅಂತಹ ಇದನ್ನು ಈ ಕಾವ್ಯ ಪಡೆದುಕೊಂಡಿದೆ. ಹೇಗೆ ಅಂತ ಹೇಳಿದರೆ, ಹೊಳೆಯತಕ್ಕಂತಹ ಬಂಗಾರದ ಆಭರಣ, ಸುಂದರವಾಗಿರ್ತಕ್ಕಂತಹ ಮುತ್ತಿನ ಹಾರಗಳಿಂದ ಅಲಂಕೃತವಾದ ದೇವನೂರಿನ ಆ ಲಕ್ಷ್ಮೀಕಾಂತ ಎಷ್ಟು ಸುಂದರವಾಗಿ ಕಾಣ್ತಾನೆ. ನೋಡ್ತಾ ಇರ್ತಕ್ಕಂತಹ ಮನುಷ್ಯನ ಹೃದಯದಲ್ಲಿ ಏನು ಒಂದು ಸಂತೋಷವನ್ನು, ತೃಪ್ತಿಯನ್ನು ಉಂಟು ಮಾಡ್ತಾನೆ. ಹಾಗೆ ಈ ಕಾವ್ಯ ಆಪ್ಯಾಯಮಾನವಾಗಿ ತೋರು ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರಿಯ ಕೇಳಿಗರೆ, ಕವಿ ಚೈತ್ರವನ ಚೂತ, ಉಪಮಾಲೋಲ ಮೊದಲಾದ ಬಿರುದುಗಳ ಒಡೆಯ ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ 34ನೇ ಅಧ್ಯಾಯದ ಕೆಲ ಪದ್ಯಗಳನ್ನು ಇದುವರೆಗೆ ಕೇಳುತ್ತಿದ್ದಿರಿ. ಈ ಪದ್ಯಗಳ ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್. ಪ್ರಿಯ ಶ್ರೋತೃಗಳೇ, ಕಳೆದ ಕೆಲ ತಿಂಗಳಿಂದ ಪ್ರತಿದಿನವೂ ಪ್ರಸಾರವಾಗುತ್ತಿದ್ದ ಈ ಮಾಲಿಕೆ ಕಾವ್ಯ ಸಹೃದಯರ ಮನಗೆದ್ದಿರುವುದು ನಿಮ್ಮ ಪ್ರತಿಕ್ರಿಯೆಯಿಂದ ನಮಗೆ ವೇದ್ಯವಾಗಿದೆ. ಈ ಮಹತ್ತು ಮತ್ತು ಬೃಹತ್ತಾದ ಕಾವ್ಯ ದಾಖಲಾತಿಯ ಅಪೂರ್ವ ಕೆಲಸ ಪರಿಪೂರ್ಣವಾಗಿ ಯಶಸ್ವಿಯಾಗಿರುವುದರ ಹಿಂದೆ ಎಲ್ಲ ಗಮಕಿಗಳ, ವ್ಯಾಖ್ಯಾನಕಾರರ, ತಂತ್ರಜ್ಞರ, ಸಹಾಯಕರ, ಹೀಗೆ ಎಲ್ಲರ ಶ್ರಮವೂ ಅಡಗಿರುವುದನ್ನು ನಾವು ಗುರುತಿಸಿದ್ದೇವೆ, ಗೌರವಿಸುತ್ತೇವೆ. ಜೊತೆಗೆ ಇದನ್ನು ಮೊದಲಿನಿಂದ ಇಂದಿನವರೆಗೂ ಆಸ್ವಾದಿಸಿದ ಶ್ರೋತೃವರ್ಗ, ನೀವು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಪ್ರಿಯ ಕೆಳಗರೆ, ಈ ಕಾರ್ಯಕ್ರಮ ಸರಣಿ ಪ್ರಾರಂಭವಾಗಿದ್ದು ಹಿರಿಯ ಗಮಕಿಗಳಾದ ಶ್ರೀ HR ಕೇಶವಮೂರ್ತಿ ಅವರ ವಾಚನ ಹಾಗೂ ಹಿರಿಯ ವ್ಯಾಖ್ಯಾನಕಾರರಾದ ಶ್ರೀ ಮಾರ್ಕಾಂಡೇಯ ಅವಧಾನಿಯವರ ಧ್ವನಿಸಾರಥ್ಯದಲ್ಲಿ. ಈಗ ಕಡೆಯ ಸಂಧಿಯ ಮಂಗಳ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವು ಅವರಿಂದಲೇ ನಡೆದು ಚೈತ್ರವನ ಕಾರ್ಯಕ್ರಮ ಸರಣಿ ಸುಸಂಪನ್ನಗೊಳ್ಳುತ್ತಿದೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಲೋಕದೊಳಖಿಲ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿದ್ದ ಯೋಗದಿಂ ಯಾಗದಿಂ ಭೂಕನಕಮಣಿಧೇನು ದಾನದಿಂ ಧ್ಯಾನದಿಂ ಪಡೆಬ ಸದ್ಗತಿಯ ನೀವ. ಈ ಕಥೆಯನೊಲವಿಂದ ಕೇಳ್ದರ್ಗೆ ಬೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಸುಬುದ್ಧಿಯಂ ಸಿದ್ಧಿಯಂ ಹರಿಕೊಡುತಿಹಂ ಕೃಪೆಯೊಳು. ಲೋಕದಲ್ಲಿ ಅನೇಕ ತರಹ ಪುಣ್ಯವನ್ನು ಮಾಡ್ತಾರೆ, ಧರ್ಮ ಕಾರ್ಯವನ್ನು ಮಾಡ್ತಾರೆ, ಪುಣ್ಯಪ್ರದವಾದಂತಹ ಕೆಲಸಗಳನ್ನು ಮಾಡ್ತಾರೆ. ಬಡಬಗ್ಗರಿಗೆ ಅನ್ನದಾನವನ್ನು ಮಾಡ್ತಾರೆ, ಅರವಟ್ಟಿಗೆಯನ್ನು ಇಡ್ತಾರೆ, ನದಿಗೆ ಮೆಟ್ಲನ್ನು ಸೋಪಾನವನ್ನು ಮಾಡ್ತಾರೆ, ಸೇತುವೆಯನ್ನು ಮಾಡ್ತಾರೆ. ಅಖಿಲ ಪುಣ್ಯ ಕರ್ಮದಿಂದ ಧರ್ಮದಿಂದ ಏನು ಫಲ ಬರುತ್ತೋ ಈ ಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದರೆ ಅದು ಬರುತ್ತೆ. ಯೋಗ ಯಾಗ, ಪುಣ್ಯಸಿದ್ಧಿಗೋಸ್ಕರ ತಪಸ್ಸು ಯೋಗವನ್ನು ಮಾಡ್ತಾರೆ. ಆದ್ದರಿಂದ ಆತ್ಮಸ್ವರೂಪವನ್ನು ತಿಳ್ಕೊಳ್ತಾರೆ. ಯಾಗವನ್ನು ಮಾಡಿ ಸಕಲ ಪುಣ್ಯವನ್ನು ಕೂಡ ಅನ್ನದಾನಾದಿಗಳನ್ನೆಲ್ಲ ಮಾಡಿ ದಕ್ಷಿಣಾದಿಗಳನ್ನು ಕೊಟ್ಟು ಆ ಯಾಗದಿಂದ ಇಡೀ ರಾಷ್ಟ್ರಕ್ಕೆ ಮಂಗಳವಾಗಲಿ ಅಂತ ಮಾಡ್ತಾರೆ. ಅದರಿಂದ ಯಾವ ಪುಣ್ಯ ಬರುತ್ತೋ, ಭೂದಾನದಿಂದ ಏನು ಪುಣ್ಯ ಬರುತ್ತೋ, ಸುವರ್ಣದಾನದಿಂದ ಏನು ಪುಣ್ಯ ಬರುತ್ತೋ, ಗೋದಾನದಿಂದ ಏನು ಪುಣ್ಯ ಬರುತ್ತೋ, ಮತ್ತು ಧ್ಯಾನಾದಿಗಳಿಂದ ಋಷಿಗಳು ತಪಸ್ಸಿನಿಂದ ಏನು ಪುಣ್ಯವನ್ನು ಪಡಿತಾರೋ ಅದೆಲ್ಲವೂ ಕೂಡ ಈ ಸತ್ಕಥೆಯನ್ನು ಪ್ರೀತಿಯಿಂದ ಕೇಳಿದವರಿಗೆ ಜೈಮಿನಿ ಮಹರ್ಷಿಗಳು ನೇರವಾಗಿ ಜನಮೇಜಯನಿಗೆ ಹೇಳಿದ ಕೃಷ್ಣ ಭಕ್ತಿಯಿಂದ ಕೂಡಿದ ಅತ್ಯುತ್ತಮವಾದ ಈ ಕಥೆಯನ್ನು ಕೇಳಿದವರಿಗೆ ಶೋಕ ಭಯ ದುಃಖ ಪಾಪ ಸಂತಾಪ ಎಲ್ಲವೂ ಕೂಡ ಹೋಗಿ ನಿರ್ಮಲತರವಾದ ಬುದ್ಧಿಯನ್ನು ಸಿದ್ಧಿಯನ್ನು ಯಾವಾಗಲೂ ಕೂಡ ಅನವರತ ಕಥಾನಾಯಕನಾದ ಶ್ರೀಕೃಷ್ಣ ಕೊಡ್ತಾನೆ. ಮತ್ತು ಇದು ಬಹಳ ಪುಣ್ಯವಾದಂತಹ ಕಥೆ. ಇದು ಸುಕವೀಂದ್ರನಾದಂಥವನು ಇದನ್ನು ಮಾಡಿದ್ದಾನೆ. ಪುಣ್ಯಮಿದು ಕೃಷ್ಣ ಚರಿತಾಮೃತಂ
ಸುಕವೀಂದ್ರಗಣ್ಯಮಿದು ಶೃಂಗಾರ ಕುಸುಮ ತರುತುರುಗಿದಾರಣ್ಯಮಿದು ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಗಳ ಗಣ್ಯಮಿದು ಶಾರದೆಯ ಸನ್ಮೋಹನಾಂಗಲಾವಣ್ಯವಿದು ಭಾವಕರ ಕಿವಿದೊಡವಿಗೊದವಿದ ಹಿರಣ್ಯಮಿದು ಭೂತಳದೊಳೆನೆ ವಿರಾಜಿಬುದು ಲಕ್ಷ್ಮೀಪತಿಯ ಕಾವ್ಯ ರಚನೆ. ಪುಣ್ಯಾತ್ಮ ಲಕ್ಷ್ಮೀಶ ಕವಿ ಬಾಯಿ ಬಿಟ್ಟರೆ ಅಲ್ಲಿ ಪ್ರಾಸ, ಯಾವುದಕ್ಕಾದ್ರೂ ಬಾಯಿ ಬಿಡಲಿ, ಬಿಟ್ಟಿದ್ದೆಲ್ಲ ಪ್ರಾಸ. ಪುಣ್ಯವಿದು, ಗಣ್ಯವಿದು, ಅರಣ್ಯವಿದು, ಗಣ್ಯವಿದು, ಪುಣ್ಯವಿದು, ಲಾವಣ್ಯವಿದು ಅಂಥೇಳಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಪ್ರಾಸಬದ್ಧವಾಗಿ ಹೇಳ್ತಾ ಇದ್ದಾನೆ. ಈ ಕಥೆ ಬಹಳ ಪುಣ್ಯಪ್ರದವಾದಂತಹ ಕೃಷ್ಣ ಚರಿತ್ರೆ. ಇದು ಪಾಂಡವರ ಚರಿತ್ರೆಯಾಗಲಿ ಅಶ್ವಮೇಧದ ಚರಿತ್ರೆ ಅಂತ ತಿಳ್ಕೊಬೇಡಿ. ಇದು ಬಹಳ ಪುಣ್ಯಪ್ರದವಾದ ಕೃಷ್ಣ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ. ಸುಕವೀಂದ್ರನಾರ ಇದನ್ನು ನಾನು ಮಾಡಿದ್ದೇನೆ. ಋಷಿಗಳ ಅನುಗ್ರಹದಿಂದ, ಕೃಷ್ಣ ಭಕ್ತಿಯಿಂದ ಈ ಕಾವ್ಯವನ್ನು ರಚನೆ ಮಾಡಿದ್ದೇನೆ. ಶೃಂಗಾರ ಕುಸುಮದ ತರುತುರುಗಿದ ಅರಣ್ಯವಿದು. ಇದರಲ್ಲಿ ಶೃಂಗಾರಾದಿ ಅನೇಕ ರಸಗಳಿಂದ ಕೂಡಿದೆ. ಇದರಲ್ಲಿ ನಾನಾ ವಿಧವಾದ ಪುಷ್ಪಗಳಿದೆ, ಫಲವಿದೆ. ಅಂತಹ ಅರಣ್ಯ ಇದು. ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಗಳ ಗಣ್ಯವಿದು. ಗಣಿಯಿದು ನಾನಾ ವಿಧವಾದ ಪ್ರೌಢ, ಲಾಲಿತ್ಯ, ವಿಚಿತ್ರವಾದ ಅರ್ಥಗಳು, ನಾನಾರ್ಥಗಳು ಬರುವ ಹಾಗೆ ಕವಿ ಶ್ಲೇಷದಿಂದ ಮಾಡಿರುವಂಥ ಬಹಳ ಬೆಲೆಬಾಳುವಂಥ ಕಾವ್ಯ ಇದು. ಶಾರದೆಯ ಸನ್ಮೋಹನಾಂಗ ಲಾವಣ್ಯವಿದು. ಈ ಕಾವ್ಯವನ್ನು ಶಾರದೆಗೆ ನಾನು ಒಂದು ಹಾರವಾಗಿ ಮಾಡಿ ಹಾಕಿದ್ದೇನೆ. ಇದು ಎಲ್ಲರ ಭಕ್ತರ ಕಿವಿಗೆ ಇಂಪಾದ, ಕಿವಿಗೆ ಆಭರಣವಂತೆ ಇರತಕ್ಕಂತಹ ಕಾವ್ಯ. ಇದನ್ನು ಭೂತಳದಲ್ಲಿ ಎಲ್ಲರೂ ಕೂಡ ಇದರ ರಸವನ್ನು ಕುಡಿದು ಆ ಲಕ್ಷ್ಮೀಪತಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಒಳಗಾಗೋಣ. ಇದು ಶಾರದೆಯ ಲಾವಣ್ಯ, ನಿಮ್ಮ ಕಿವಿಯಲ್ಲಿ ಈ ಲಾವಣ್ಯವನ್ನು ಹಾಕ್ಕೊಳ್ಳಿ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಇದು ಕೃಷ್ಣ ಚರಿತ್ರೆ. ನಾವೆಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇಷ್ಟು ರಸವತ್ತಾಗಿ ಯಾವ ಕವಿಯೂ ಕೂಡ ಹೇಳಿಲ್ಲ. ಇದು ಅಶ್ವಮೇಧ ಪರ್ವವಾದರೂ ಕೂಡ ಈ ಕವಿ ಬಹಳ ರಸವತ್ತಾಗಿ ಹೇಳಿದ್ದಾನೆ. ಮಧ್ಯೆ ಶಿವಕಥೆ ಬರುತ್ತೆ, ಮಧ್ಯೆ ರಾಮಾಯಣ ಬರುತ್ತೆ. ಇದು ಭಾರತದ ಉತ್ತಮವಾದಂತಹ ಕಾವ್ಯ. ಇದು ಭಾರತದ ಸಂಸ್ಕೃತಿ. ಇಂತಹ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.